ಅಮಿತಾಬ್ ಬಚ್ಚನ್ ಟ್ವೀಟಿಗೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಿ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ರು. ಟ್ವಿಟರ್ನಲ್ಲಿ ಆಲೋಚನೆಗಳನ್ನು ಹಂಚಿಕೊಳ್ತಾ ಇದ್ರು. ಆದರೆ ಈಗ ಬರೆದಿರುವ ಸಾಲು ಬೆಚ್ಚಿ ಬೀಳಿಸುವಂತಿದೆ. ಐದು ದಶಕಗಳ ಕಾಲ ಬಾಲಿವುಡ್ ಅನ್ನ ಆಳಿದ ದೊರೆ ಅಮಿತಾಬ್ ಬಚ್ಚನ್ ತಮ್ಮ ರಾಜಕೀಯ ನಿಲುವು, ತಮ್ಮ ಚಿತ್ರರಂಗದ ವರ್ಷನ್, ತಮ್ಮ ದಾಂಪತ್ಯ ಜೀವನದ ನಿರ್ಧಾರ, ತೀರ್ಮಾನ ಎಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಏಕೈಕ ಸಿನಿಮಾ ನಟ ಅದು ಅಮಿತಾಬ್ ಬಚ್ಚನ್. ಟ್ವಿಟರ್ನಲ್ಲೂ ಕೂಡ ಅಭಿಪ್ರಾಯ ಹಂಚ್ಕೋತಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ರು. ಟ್ವಿಟರ್ನಲ್ಲಿ ಆಲೋಚನೆಗಳನ್ನು ಹಂಚಿಕೊಳ್ತಾ ಇದ್ರು. ಆದರೆ ಇದೀಗ ಬರೆದಿರುವಂತಹ ಸಾಲು ಇದೆಯಲ್ಲ, ಬೆಚ್ಚಿ ಬೀಳಿಸುವಂತಿದೆ. ಹಾಗಾದ್ರೆ ಆ ಸಾಲುಗಳು ಯಾವುದು? ಈ ಸಾಲುಗಳು ಅಭಿಮಾನಿಗಳಿಗೆ ಬೇಸರ ತಂದಿದೆ ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಸಾಲುಗಳಲ್ಲಿ ಏನೆಂದು ಬರೆದುಕೊಂಡಿದ್ದಾರೆ? ಅಮಿತಾಬ್ ಬಚ್ಚನ್ ಏನಂತ ಬರ್ಕೊಂಡಿದ್ದಾರೆ? ಆ ಸಾಲು ಈಗ ಇಡೀ ಅಭಿಮಾನಿಗಳನ್ನ ಬೇಸರಕ್ಕೆ ದೂಡಿರುವಂತಹದ್ದು. ಹಾಗಾದ್ರೆ ಅಮಿತಾಬ್ ಬಚ್ಚನ್ ಬರೆದುಕೊಂಡಿರುವಂತಹ ಸಾಲುಗಳೇನು? 5 ದಶಕಗಳ ಕಾಲ ಬಾಲಿವುಡ್ ಅನ್ನ ಆಳಿದ ದೊರೆ ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ಗೆ ಈಗ 82 ವರ್ಷದ ಚುಳು ಯೌವನ. ಇನ್ನೇನು ಹೇಳೋದು ಸಾಧ್ಯ? ಅವರ ಆರೋಗ್ಯದಿಂದ ಇನ್ನೂ ಚೆನ್ನಾಗಿದ್ದಾರೆ. ಅವರಿಗೆ ಯಾವುದೇ ಟೆನ್ಷನ್ ಇಲ್ಲ. ಆದರೂ ಅಮಿತಾಬ್ ಬಚ್ಚನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದು ಯಾವ ಬೇಸರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೊರಡುವ ಸಮಯ ಬಂದಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ನೋಡಿ, ಅದನ್ನ ನೋಡಿದ ಅಭಿಮಾನಿಗಳು ದುಃಖಿತರಾಗಿದ್ದಾರೆ. ಹ್ಯೂಮನ್ ಸೈಕಾಲಜಿ, ಮನುಷ್ಯನ ಸ್ವಾಭಾವಿಕ ಗುಣ ಏನು ಗೊತ್ತಾ? 99 ವರ್ಷ ಆದ ಮುದುಕನಿಗೂ ಕೂಡ ಬದುಕುವ ಆಸೆ ಯುವಕನಿಗಿಂತ ಹೆಚ್ಚಿರುತ್ತೆ. ಇದು ವೈಜ್ಞಾನಿಕವಾದಂತಹ ಕಾರಣ. ಅಮಿತಾಬ್ ಬಚ್ಚನಿಗಾಗಿರಲಿ, 100 ವರ್ಷ ಕಳೆದಿರುವಂತಹ ಯಾವುದೋ ಸಾಮಾನ್ಯ ವ್ಯಕ್ತಿಗೆ ಆಗಿರಲಿ, ನಾಳೆ ಒಂದು ದಿನ ಬದುಕ್ತೀನಿ ಅನ್ನೋ ಆಸೆ ಬಂದೇ ಬರುತ್ತೆ. ಆಧ್ಯಾತ್ಮಿಕವಾಗಿ ಅತ್ಯಂತ ಆಳಕ್ಕೆ ಹೋಗಿರುವ ಸನ್ಯಾಸಿಗಳನ್ನು, ಮೇಧಾವಿಗಳನ್ನು ಹೊರತುಪಡಿಸಿ ಉಳಿದ ನರಮಾನವರಿಗೆ ಬದುಕೋ ಆಸೆ ಖಂಡಿತ ಇರುತ್ತೆ. ಅಮಿತಾಬ್ ಬಚ್ಚನ್ ಯಾವುದನ್ನ ಉದ್ದೇಶವಾಗಿಟ್ಕೊಂಡು ಈ ಥರ ಹೇಳಿದಾರೋ ಗೊತ್ತಿಲ್ಲ. ಟೈಮ್ ಟು ಗೋ. ನೋಡಿ, ಅವರ ಟ್ವಿಟರ್ ಖಾತೆಯ ಅಧಿಕೃತ ಸ್ಕ್ರೀನ್ ಶಾಟ್ ಅನ್ನು ಗಮನಿಸ್ತಾ ಇದ್ದೀರಿ. T5281 ಟೈಮ್ ಟು ಗೋ ಅಂತ ಹೇಳಿ ಒಂದು ಬರಹ. ಯಾಕೆ ಬರ್ಕೊಂಡ್ರು ಗೊತ್ತಿಲ್ಲ. ಅದರ ಉದ್ದೇಶ ಏನು ಗೊತ್ತಿಲ್ಲ. ಅಮಿತಾಬ್ ಬಚ್ಚನ್ ಅವರ ಆ ಸಾಲುಗಳ ತಾತ್ಪರ್ಯ ಏನು ಗೊತ್ತಾಗ್ತಾ ಇಲ್ಲ. ಇದು ಅಮಿತಾಬ್ ಬಚ್ಚನ್ ಅವರ ಅಧಿಕೃತವಾದಂಥ ಟ್ವಿಟರ್ ಖಾತೆಯಲ್ಲಿನ ಬರಹ. ಸುಮ್ಮನೆ ಟೀ ಕುಡಿತಾ ಬರ್ಕೊಂಡ್ರ ತಲೆಗೆ ಹುಳ ಬಿಡಕ್ಕೆ ಗೊತ್ತಿಲ್ಲ. ಒಟ್ನಲ್ಲಿ ಬರ್ಕೊಂಡವ್ರೆ. ಕಾಮೆಂಟ್ ಬಾಕ್ಸ್ನಲ್ಲಿ ಅಭಿಮಾನಿಗಳು ಬಡ್ದಾಡ್ಕೊತಾ ಇದ್ದಾರೆ. ಬರೆದ್ರು, ಬಡ್ದಾಡ್ಕೊಂಡ್ರು. ಇದು ಈಗ ಸುದ್ದಿಗೂ ಕೂಡ ಗ್ರಾಸವಾಗಿದೆ. ಟೈಮ್ ಟು ಗೋ. ಪ್ರತಿಯೊಬ್ಬರು ಕೂಡ ಹೋಗಬೇಕು. ಅಮಿತಾಬ್ ಬಚ್ಚನ್ ಮಾತ್ರ ಹೋಗೋದಲ್ಲ, ಪ್ರತಿಯೊಬ್ಬರು ಹೋಗೋದಿರುತ್ತೆ. ವಿಧಿಯಾಟ ಮತ್ತು ದೈವ ಲಿಖಿತ, ಅದರ ಆಧಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಿಶ್ಚಿತಾವಧಿ ಅಂತ ಬರೆದಿಡಲಾಗುತ್ತೆ. ಆ ಅವಧಿ ಬಂದರೆ, ಆ ಕಹಳೆ ಊದಿದ್ರೆ ಎಲ್ಲರೂ ಕೂಡ ಹೋಗಬೇಕು. ಈಗ ಅಮಿತಾಬ್ ಬಚ್ಚನ್ ಬರ್ಕೊಂಡಿರುವಂತಹದ್ದು ಸಖತ್ ಸುದ್ದಿ ಆಗ್ತಾ ಇದೆ. ಜೊತೆಗೆ ಅಭಿಮಾನಿಗಳು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.